ಹಾಯ್ ಫ್ರೆಂಡ್ಸ್, ಸಾವಿತ್ರಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಬರ್ರಿ ಅಲ್ಲ, ಇವತ್ತು ನಮ್ಮದು ಒಂದು ದಿನದ ದಿನಚರಿ ಹೆಂಗಿರುತ್ತೆ ಅಂತ ನಾನು ನಿಮ್ಮ ಮುಂದೆ ಹೇಳ್ಕೊಳಕ್ಕೆ ಇಷ್ಟಪಡಾಕತ್ತೀನಿ. ನಾವು ಒಂದಿನದ ಅಂದರೆ ಒಂದು ದಿನ ಅಂತಲ್ರಿ, ದಿನಾನು ಹೇಳೋದು 5 ಗಂಟೆಗೆ ಎದ್ದು ಹಲ್ಲು ಉಜ್ಜಿ ಮುಖ ತೊಳೆದು ಆಮೇಲೆ ಒಳಗೆ ಚಹಾ ಕುಡಿದು ಎಲ್ಲ ಕೆಲಸ ಅನ್ಕೊಡ್ದ ಒಂದು 5:30 ಆಗುತ್ತೆ. 5:30ಗೆ ಇಷ್ಟು ನೋಡ್ರಿಲ್ಲ ತೋರ್ಸತ್ತೀನಿ. ನಾಳೆ 5:45 ಆಗಿತ್ತು ರೀ. ಬಡ ಬಡ ಒಳ ಬಂದೆ. ಒಳಲಿದ್ರೆ ಇಷ್ಟು ಕಸ ಅನ್ಕೊತ ಹೊಂಟ್ನೆ. ಕಸ ಅನ್ಕೊತ ಹೋಗೋದ್ರಾಗ ನೋಡ್ರಲ್ಲಿ ಕಸ ಅಂದು ಬಂಡಿ ಒರೆಸಿ ಇಷ್ಟು ಪಳ ಪಳ ಹೊಳೆ ಹಂಗೆ ಮಾಡಿದ್ದೀನಿ ರೀ. ಪಳ ಪಳ ಹೊಳೆ ಅಂತ ಮನೆ ತೊಳೆದು ಹೊರಗೆಲ್ಲ ಬಾಗ್ಲ ತೊಳೆದು ಆಮೇಲೆ ಬಾಗಿಲು ಮುಂದೆ ರಂಗೋಲಿ ಹಾಕಿ ತುಳಸಿ ಗಿಡದ ಮುಂದೆ ರಂಗೋಲಿ ಹಾಕಿ ಎಲ್ಲ ಹಾಕೋಷ್ಟ್ರಿಗೆ ಅಂದ್ರೆ ನೋಡ್ರಿಲಿ ನಾ ಬಾಗಿಲು ಮುಂದೆ ಹೆಂಗೆ ರಂಗೋಲಿ ಹಾಕೀನಿ ಅಂದ್ರೆ ಒಂದು ಸೈಡ್ ಜಯ ಇನ್ನೊಂದು ಸೈಡ್ ವಿಜಯ ಅಂತ ಬರೆದಿರ್ತೀನಿ. ಯಾಕಂದ್ರೆ ಇದನ್ನು ಒಬ್ಬರು ಬ್ರಾಹ್ಮಣ್ಸ್ ಮನೆಗೆ ಹೋದಾಗ ನನಗೆ ಹೇಳಿದರು, ಒಂದು ಸೈಡು ಜಯ ಇನ್ನೊಂದು ಸೈಡ್ ವಿಜಯ ಅಂತ ಬರೆದ್ರೆ ನಮ್ಮ ಎಲ್ಲ ಕೆಲಸಗಳಲ್ಲಿ ಜಯ ಸಿಗುತ್ತೆ. ನಾವು ಯಾವಾಗಲೂ ಒಚ್ಚಲನ ದಾಟ್ಕೊಂಡು ಒಳಗೆ ಹೋಗೋ ಮುಂದೆ ಅಂದ್ರೆ ಒಚ್ಚಲಂದ್ರಿ ಹೊಸ್ಲಿ ದಾಟ್ಕೊಂಡು ಹೋಗ್ತೇವಲ್ಲ, ಅದು ಎಲ್ಲ ಕೆಲಸ ನಮ್ಮ ಜಯ ಆಗಲಿ ಅಂತ ಅದು ಹೇಳುತ್ತಾ ಅಂತ ಹೇಳಿದ್ರು. ಇದು ಬಂದುಬಿಟ್ಟು ನಮ್ಮ ತುಳಸಿ ಗಿಡ ರೀ. ಇದು ತುಳಸಿ ಗಿಡದ ಮುಂದೆ ಒಂದು ಸಣ್ಣ 2 ರಂಗೋಲಿ ಹಾಕಿ ತುಳಸಿ ಗಿಡದ ಮುಂದೆ ಒಟ್ಟು ಚಂದಾಗ ಚಿತ್ತಾರ ಬರೋದ್ನಿ ಅಂದ್ರೆ ಆ ತುಳಸಿ ಗಿಡದ ಅವತ್ತಿ ಮುಗೀತು. ಮತ್ತು ಮನೆ ಮುಂದೆ ಅಂದ್ರೆ ನಮ್ಮ ಮನೆ ಮುಂದೆ ಏನು ಸಗಣಿನೆಲ್ಲ ಸಾರ್ಸಕ್ಕೆ ಇದು ಇಲ್ಲರಿ, ಎಲ್ಲ ಪಾಟಿ ಬಂಡಿ ಹೊಂದಿಸ್ಬಿಟ್ಟಿವಿ ಮುಂದೆ. ಹಾಗಾಗಿ ನಾ ಪಾಟಿ ಕಲ್ ಮ್ಯಾಗನ ರಂಗೋಲಿ ಪುಡಿ ತೊಗೊಂಡು ಹಾಕಿರ್ತೀನಿ. ಸ್ವಲ್ಪ ಗಾಳಿ ಬಿಟ್ರೆ ಸ್ವಲ್ಪ ಶೇಕ್ ಆಗಿರುತ್ತೆ, ಇಲ್ಲಾಂದ್ರೆ ಏನಾಗಿರಂಗಿಲ್ಲ. ಒಳ ಬಂದ್ರೆ ನಮ್ಮ ಅವ್ರ ಮಗ ರೀ ಮಲ್ಕೊಂಡಾನ. ಹಿಂಗೆ ಮತ್ತು ಒಳಗೆ ಈ ಕಡೆ ಬಂದ್ರೆ ಇಲ್ಲಿ ನಮ್ಮ ಯಜಮಾನ್ರು ಮಲ್ಕೊಂಡಾರ್ರಿ. ಆ ಕಡೆ ಇರವ ನನ್ನ ಮಗ, ಮ್ಯಾಲೆ ಇರೋಕೆ ನನ್ನ ಮಗಳು ನಾನು ಮೇಲೆ ಮಲ್ಕೊಂಡಿರ್ತೀವಿ ರೀ. ನಮ್ಮ ಯಜಮಾನ್ರು ನಮ್ಮ ಹುಡುಗ ಈ ಕಡೆ ಮಲ್ಕೊಂಡಾರ. ನಿನ್ನೆ ಆಕೆಗೆ ಸ್ವಲ್ಪ ಹುಷಾರಿಲ್ಲ ಅಂತ ಮೇಲೆ ನನ್ನ ಜೋಡಿ ಮಲ್ಕೊಂಡ್ಲ. ಇಲ್ಲಿ ಬಂದ್ರೆ ಎಲ್ಲ ಒಳಗೆ ಬಂದು ಜಳಕ ಮುಗಿಸಿ ಮತ್ತು ಒಳಗೆ ಬಂದು ಎಲ್ಲ ಪೂಜೆ ಅದು ಮಾಡ್ತೀನಿ ರೀ. ಪೂಜಾ ದಿನ ಆದ್ರೆ ನಾರ್ಮಲ್ ಪೂಜೆ ಆಗಿರ್ತಾವೆ ರೀ. ಶುಕ್ರವಾರ ಮಂಗಳವಾರ ಮತ್ತು ರವಿವಾರ ನಮ್ಮನೆ ದೇವ್ರ ವಾರ ಅಲ್ಲ, ಹಾಗಾಗಿ ಅವತ್ತು ಭಾಳ ಕೈ ಹಿಡಿತೈತಿ. ಇವತ್ತೇನು ಬುಧವಾರ ಆಗಿದ್ದಕ್ಕೆ ಅಷ್ಟೇನು ನಾನು ಭಾಳ ಇದು ಮಾಡಿಲ್ಲ. ಕಳಸ ಮಾತ್ರ ನಾವು ದಿನ ಹಚ್ತೀವಿ ರೀ. ಯಾಕಂದ್ರೆ ಸ್ವಾಮಿಯವ್ರು ಹೇಳಿದ್ರು, ಸ್ವಲ್ಪ ನಮ್ಮ ಯಜಮಾನ್ರಿಗೆ ಆರಾಮಿಲ್ದಾಗ ಇಲ್ಲವ ನೀನು ದಿನ ಕಳಸ ಹಚ್ಚಿಬಿಡು ಅಂತ ನಮ್ಮ ಮನೆ ಗುರುಗಳು ಹೇಳಿದ್ರು. ಹಾಗಾಗಿ ಅವಾಗ್ಲಿದ್ರೆ ನಾ ದಿನಾನು ಕಳಸ ಹಚ್ತೀನಿ ರೀ. ಮತ್ತೇನು ಪೂಜೆ ಅಂದ್ರೆ ರವಿವಾರ ದಿನ ನಮ್ಮ ಮನೆ ದೇವ್ರ ವಾರ. ನಮ್ಮ ಮನೆ ದೇವರು ಯಾದಗಿರಿ ಮಲ್ಲಯ್ಯ ಅಂದ್ರೆ ಒನ್ಕೇರಿ ಮಲ್ಲಯ್ಯ. ಹಾಗಾಗಿ ಆಯ್ತಾರ ದಿನ ಕೂಡ ನಮಗೆ ಸ್ವಲ್ಪ ಪೂಜೆದ್ದು ಲೇಟ್ ಆಗುತ್ತೆ. ಮತ್ತು ಪೂಜೆ ಕ್ವಾಣಿ ಮಾತ್ರ ದಿನಾನು ತೊಳ್ಕೊಂಡು ದಿನಾನು ಎಲ್ಲ ಆರತಿ ಸಟ್ಟ ಮತ್ತು ಊದಿನ ಕಡ್ಡಿ ಚುಚ್ಚೋದು ಅವೆಲ್ಲ ದಿನಾನು ತಿಕ್ಕಿ ದಿನಾನು ತೊಳೆಯೋಷ್ಟ್ರಿಗೆ ಅಲ್ಲಿ ಒಂದು ಅರ್ಧ ಗಂಟೆ ಸ್ಪೆಂಡ್ ಆಗೇ ಬಿಡ್ತೈತಿ. ಪೂಜೆ ನೋಡ್ರಲ್ಲ, ನಮ್ದು ಪೂಜಾ ಕೋಣೆ ಈಟ ಇದ್ರೂ ಚಂದ ಐತ್ರಿ. ಪೂಜೆ ಏನೋ ಒಂಥರ ಪೂಜೆ ಚಂದಾಗ ಮಾಡಿದ್ವಿ ಅಂದ್ರೆ ಅವತ್ತು ಹೊಳ್ಳಾಮಳ ಪೂಜಾ ಕೋಣೆ ನೋಡಿದ್ದು ಚಂದ ಅನ್ಸುತ್ತೆ. ಪೂಜೆ ಮುಗಿಸಿ ಬಂದೆ ಅಂದ್ರೆ ನಾನು ಬಿಸಿನೀರು ಕುಡಿಯೋ ರೂಢಿ ಐತ್ರಿ. ಬಿಸಿನೀರು 1 ಲೋಟ ಬಿಸಿನೀರು ಇಟ್ಕೊಂಡು ಮೊದಲು ಬಿಸಿನೀರು ಕುಡಿತೀನಿ. ಆಮೇಲೆ ಫಸ್ಟ್ ಎದ್ದ ತಕ್ಷಣ ಗ್ಯಾಸ್ ಕಟ್ಟಿ ಹಸ್ರು ಮಾಡೋದು ಒಂದು ರೂಢಿ. ಆದ ತಕ್ಷಣ ನೋಡ್ರಲ್ಲಿ ಅಲೆ ನೀರು ಸ್ವಲ್ಪ ಗುಳ್ಳೆ ಎಳಾಕತ್ತವ. ನೀರು ಸೋಸ್ಕೊಂಡು ಆಮೇಲೆ ಅದ ಸ್ವಲ್ಪ ನೀರು ಉಳಿಸಿ ಅದ್ರಾಗ ಒಟ್ಟು ಬೆಲ್ಲ ಜಜ್ಜಿ ಚಹಾ ಪುಡಿ ಹಾಕಿ ಚಹಾ ಮಾಡ್ಕೊಂಡು ಕುಡ್ದು ಬಿಡ್ತೀನಿ ರೀ. ಯಾಕಂದ್ರೆ ಬೆಲ್ಲದ ಚಹಾ ಕುಡಿಯೋದು ನಮಗೆ ರೂಢಿ. ನೋಡ್ರಲ್ಲಿ ಬೆಲ್ಲದ ಕಣ್ಣಿ ದೊಡ್ಡದ ಹಾಕಿ ಅನ್ಬೇಡ್ರಿ. ಯಾಕಂದ್ರೆ ಹೊಳ್ಳಮಳ ಚಹಾ ಒಂದು 4-5 ಸಲ ಕುಡಿತೀವಿ ನಾವು. ಹಾಗಾಗಿ ಬೆಲ್ಲದ ಕಣ್ಣಿ ಇದನ್ನ ಹಾಕಿಬಿಟ್ರೆ ಇಷ್ಟು ಸಣ್ಣ ಕರಿಗಿ ಬಿಡುತ್ತೆ ಅಂತ ದೊಡ್ಡದ ಹಾಕೀನಿ. ಚೂರ ನೋಡ್ರಲ್ಲಿ ಒಂದು ಗ್ಲಾಸ್ನ್ಯಾಗ ಹಾಕಿಟ್ಟೇನೆ. ಅಯ್ಯೋ ಬಾಂಡೆ ನೀವಿಷ್ಟು ಬಾಂಡೆ ಅದಾವ್ರಿ, ತಿಕ್ಕಬೇಕು. ಇಲ್ಲ ಸಿಂಕ್ ಮಗ್ಲ ಐತಲ್ಲ, ಒಂದೊಂದು ಸಲ ಭಾಳ ಇದ್ರೆ ಹೊರಗೆ ಹೋಗಿ ತಿಕ್ಕೊಂಬರ್ತೇವೆ ರೀ. ಇಲ್ಲಿಲ್ಲಂದ್ರೆ ಸಿಂಕ್ನಾಗ ತಿಕ್ತೀವಿ. ಆಟತ್ತಿಗೆ ನನ್ನ ಮಗಳು ಎದ್ದು ಬಂದ್ಲು. ಮತ್ತು ಇನ್ನು ನಾಷ್ಟಕ್ಕೆ ರೆಡಿ ಮಾಡ್ಕೋಬೇಕಲ್ಲ ಅಂತ ಉಳ್ಳಾಗಡ್ಡಿ ಮೆಣಸಿನ್ಕಾಯಿ ಮತ್ತು ಟಮಾಟೆ ಹಣ್ಣು ಹಾಗತ್ತೆ ಒಂದು ಡಬ್ರ್ಯಾಗ ನೀರು ಹಾಕ್ಕೊಂಡು, ಯಾಕಂದ್ರೆ ಎಲ್ಲಿ ಬೇಕಲ್ಲಿ ಸಂತ್ಯಾಗ ತಂದಿರ್ತೀವಿ ರೀ, ಎಲ್ಲಿ ಬೇಕಲ್ಲಿ ಹಾಕಿರ್ತಾವೆ ಕರಿಬೇವು ಆಮೇಲೆ ಟೊಮಾಟೆ ಹಣ್ಣು ಎಲ್ಲಿ ಬೇಕಲ್ಲೇ ಉಳ್ಯಾಡಿರ್ತಾವೆ. ಹಂಗಂತ ನಾವೇನು ಮಾಡ್ತೀವಿ, ಇಷ್ಟು ತೊಳೆದು ಸಣ್ಣಗೆ ಅವನ್ನ ಹೆಚ್ಚಿ ಮಾಡ್ತೀನಿ ರೀ. ಆಮೇಲೆ ದಿನಾನು ಒಲೆಗೆ ಉರಿ ಮಾಡೋದು ನಮ್ಮ ಕಡೆ ಪದ್ಧತಿ ರೀ. ಹೊಗೆ ಒಂದು ನೋಡ್ರಿ ಎಷ್ಟು ಬರಾಕತ್ತೈತಿ. ಮಳೆ ಹೊರಗೆ ಒಂದು ಮಳೆ ಹಿಡಿದ್ಬಿಟ್ಟಿತ್ತು. ಆಮೇಲೆ ಹಂಗಾಗಿ ಇಷ್ಟು ಭಗವಂತಿ ರೀ, ನಮ್ಮ ಕಡೆ ಕಿಟಕಿ ಬಿಡಾಕೆ ಜಾಗ ಇರಂಗಿಲ್ಲಲ್ರಿ. ಹಾಗಾಗಿ ನಾವು ಮ್ಯಾಲೆ ಭಗವಂತಿ ಬಿಟ್ಟಿರ್ತೀವಿ. ಭಗವಂತಿ ಮಳೆ ಬರೋ ಸಂಬಂಧ ಮುಚ್ಚಿ ಬಂದೀವಿ. ಹಾಗಾಗಿ ಒಲೆ ನೋಡ್ರಿ ಅಲ್ಲಿ ಒಲೆ ಮುಂದೆ ಒಂದು ಪುಟ್ಟ ರಂಗೋಲಿ ಇಳಿಸಿ ಒಲೆ ಪೂಜೆ ಮಾಡಿ ಆಮೇಲೆ ಒಲೆಗೆ ಉರಿ ಮಾಡಿ
ನೀರು ಕಾಯಕ್ಕೆ ಇಟ್ಟೀನಿ ರೀ. ನೀರು ಕಾಯ್ತಿದ್ದಂಗೆ ನಾ ಈ ಕಡೆ ನಾಷ್ಟಕ್ಕೆ ರೆಡಿ ಮಾಡಿದ್ನಿ ಅಂದ್ರೆ ಅಲ್ಲಿಗೆ ಒಂದು ಹಂತದ ವಾರೆ ಮುಗಿತೈತಿ ಮುಂಜಾನೆದು. ಮತ್ತು ನೋಡ್ರಿ ಸಿಕ್ಕಾಪಟ್ಟೆ ಹೊಗೆ ಬರುತ್ತೆ. ಆದ್ರೆ ನೀರು ಕಾಸ ಕಷ್ಟ ಮಾಡಿರ್ತೀನಿ ರೀ. ಮತ್ತು ಬಂದು ಈ ಕಡೆ ಒಂದು ಇದ್ರ ಕಡೆಗೆ ಬಡ ಬಡ ಉಪ್ಪಿಟ್ಟು ಮಾಡಿದ್ರಾತು. ಬೇರೆ ಏನು ಮಾಡಿದ್ರು ಒಟ್ಟು ತುಂಬಲ್ಲ ತಂಡಿ ದಿನ ಒಂದು ಹುಡುಗರು ಉಪ್ಪಿಟ್ಟು ತಿಂದು ಸಾಲಿಗೆ ಹೋಗೋಲ್ರಕ್ಕ ಅಂತ ಬಡ ಬಡ ಉಪ್ಪಿಟ್ಟಿಗೆ ರೆಡಿ ಮಾಡಾಕತ್ತೀನಿ ರೀ. ನೋಡ್ರಲ್ಲಿ ಗ್ಯಾಸಿನ ಮ್ಯಾಗ ಬಡ ಬಡ ಉಪ್ಪಿಟ್ಟು ಮಾಡಿ ಒಂದು ಒತ್ತಟ್ಯಾಕ ಅನ್ನ ಐತ್ರಿ, ಒಟ್ಟು ಉಳ್ಳಿಗಿಳಿ ಹೆಚ್ಚಿಗೆ ಮಾಡೋಣ ಅಂತ ಬಡ ಬಡ ಉಳ್ಳಾಗಡ್ಡಿ ಮೆಣಸಿನ್ಕಾಯಿ ಟಮಾಟೆ ಹಣ್ಣು ಮಸಾನ್ನಾಗ ಒಟ್ಟು ಕರಿಬೇವು ಹೆಚ್ಚಿಟ್ಕೊಂಡೀನಿ. ಈ ಕಡೆ ಇನ್ನೊಂದು ಬೊಗುಣ್ಯಾಗ ಉಳ್ಳಾಗಡ್ಡಿ ಎಂತೆಂಥವು ಹೆಚ್ಚಿನಂತ ಅನ್ಬೇಡ್ರಿ, ಒಂಚೂರು ದೊಡ್ಡ ಬೇಯಿಸ್ತೀನಿ ನಾನು. ಒಂದೆರಡು ಕರೆಕಾಳು ಹಾಕಿ ಸಿಡಿಸಿ ಅದ್ರಾಗ ಒಂದು ಸ್ವಲ್ಪ ಉದ್ದಿನ ಬೇಳೆ ಹಾಕಿ ಕೈ ಆಡಿಸ್ತೀನಿ ರೀ. ಯಾಕಂದ್ರೆ ಉದ್ದಿನ ಬೇಳೆ ಹಾಕಿದ್ರೆ ಉಪ್ಪಿಟ್ಟು ಗನ ಚಲೋ ಆಗುತ್ತೆ ಅಂತಂದು ಅಂತಿರ್ತಾರೆ ನಮ್ಮ ಮನ್ಯಾಗ. ಅದಕ್ಕೆ ಒಂದು ಸ್ವಲ್ಪ ಉದ್ದಿನ ಬೇಳೆ ಹಾಕ್ತೀನಿ. ಇಲ್ಲಿ ನೋಡ್ರಿ ಇಲ್ಲಿ ಇದೆಲ್ಲ ಅದ ಈ ಉದ್ದಿನ ಬೇಳೆ ಹಾಕಿದ್ನಲ್ರಿ ಅಲ್ಲಿ ಉದ್ದಿನ ಬೇಳೆ ಹಾಕಿ ಸ್ವಲ್ಪ ಕೆಂಪಗಾಗು ಮಾಟ ಅವ್ನು ಇದನ್ನ ಮಾಡ್ತೀನಿ ರೀ. ಮತ್ತು ಆ ಕಡೆ ಇಟ್ಟಿರೋದು ಗುಂಡ್ಯಾಗ ಇಟ್ಟಿರೋದು ಹಾಲು ಮತ್ತು ಅಲ್ಲಿ ಮೂಲ್ಯಾಗ ಐತಲ್ರಿ ಅದು ಮೂಲ್ಯಾಂದ ನಮ್ಮದು ಉಪ್ಪಿನ ಭರಣಿ ಮೊನ್ನೆ ಗುತ್ತಪ್ಪನ ಜಾತ್ರೆಯಾಗ ತೊಗೊಂಡಿದ್ರಿ. ಅದು ಉಪ್ಪಿನ ಭರಣಿ ಚಂದ ಐತಲ್ರಿ ಅದು. ಆದ್ರೆ ಹುಡುಗರು ಕೈಗೆ ಏನಾರ ಬಡಿಸಿ ಏನಾರ ಮಾಡ್ಯಾವಂತ ಹಿಂದಕತ್ತೆ ಇಟ್ಟಿರ್ತೀನಿ. ಸ್ವಲ್ಪ ಉಪ್ಪಿಟ್ಟು ಮಾಡ್ಬೇಕಾದ್ರೆ ಕೈಗೆಲ್ಲದು ಕೊಡಾಕ ಇದಿರಂಗಿಲ್ಲ ರೀ. ಬಂದು ಒಂದು ಚಮಚ ತೊಗೊಂಡೆ, ಒಂದು ಸ್ವಲ್ಪ ಹಾಲರ ಕಾಯಕ್ಕಿಡೋಣ ಅಂತ ಹಾಲು ಕಾಯಕ್ಕಿಟ್ಟೆ. ನೋಡ್ರಿ ಗುಂಡ್ಯಾಗ ಏನದಪ್ಪ ಹಾಲು ಅದಾವು. ಗುಂಡ್ಯಾಗ ಯಾಕೆ ಕಾಯಕ್ಕಿಟ್ಟಿರಿ ಅಂತಂದ್ರೆ ಸ್ವಲ್ಪ ಫ್ರಿಜ್ನಾಗ ಇಡ್ತೀವಲ್ಲ ರೀ, ಕೆನೆ ಯಾಕೆ ಗುಂಡ್ಯಾಗ ಇಟ್ರೆ ಬಲು ದಪ್ಪಗೆ ಚಲೋ ಬರುತ್ತೆ ಅನ್ನಿಸ್ತು. ಹಾಗಾಗಿ ಗುಂಡ್ಯಾಗ ಕಾಸಾಕತ್ತೀನಿ ರೀ ಹಾಲು. ನಮ್ಮ ಕಡೆ ಭಾಳ ನಾವು ಸಾರತ್ತು ಹಾಲತ್ತು ಮಜ್ಜಿಗೆ ಆತು ಸ್ವಲ್ಪ ಗುಂಡ್ಯಾಗ ಇಡೋದು ಹೆಚ್ಚು. ಡಬರಿ ಅಂದ್ರೆ ಬರೀ ಅನ್ನ ಮಾಡೋಕೆ ಇಂಥವು ಸೂಸ್ಲಾ ಮಾಡೋಕೆ ಮತ್ತು ಉಪ್ಪಿಟ್ಟು ಮಾಡೋಕೆ ಅಂಥವು ಕಾಟ ನಾನು ಭಾಳ ಡಬರಿ ಬಳಸ್ತೀವಿ ರೀ. ಸಾರು ಮಾಡೋಕ್ಕಾತು ಹಾಲು ಕಾಸೋಕ್ಕಾತು ಮಜ್ಜಿಗೆ ಮಾಡೋಕ್ಕಾತು ಏನೋ ಒಂದು ಮೊಸರು ಚಟ್ನಿ ಮಾಡೋದಿತ್ತಂದ್ರೆ ಗುಂಡ್ಯಾಗ ನಾ ಮಾಡಿಬಿಡ್ತೀನಿ ರೀ. ಯಾಕಂದ್ರೆ ಈ ಕಡೆ ಗುಂಡಿ ಬಳಸೋದು ಹೆಚ್ಚು. ಆಮೇಲೆ ಸ್ವಲ್ಪ ಉಪ್ಪಿಟ್ಟಿಗೆ ನೋಡ್ರಿ ಒಗ್ಗರಣೆ ಕೊಡಾಕತ್ತೀನಿ. ಹಂಗೆ ಒಂದಿಟ್ಟು ಕರಿಬೇವು ಕೊತ್ತಂಬರಿ ಉಳ್ಳಾಗಡ್ಡಿ ಮೆಣಸಿನ್ಕಾಯಿ ಟೊಮಾಟೆ ಎಣ್ಣೆ ಎಲ್ಲ ಹಾಕಿ ಒಂಚೂರು ಫ್ರೈ ಮಾಡ್ಕೊಂಡು ಆಮೇಲೆ ಅದಕ್ಕೆ ನೀರು ಹಾಕಿ ಕುದಿಯಾಕೆ ಇಡ್ತೀನಿ ರೀ. ಈ ಕಡೆ ಮಗ್ಲ ಒಂಚೂರು ಬೆಲ್ಲ ಒಗಿತೀನಿ ನೋಡ್ರಿ. ಯಾಕಂದ್ರೆ ಬೆಲ್ಲದನ್ನು ನಮಗೆ ರೂಢಿ ಐತ್ರಿ. ಒಂಚೂರು ಒಂದು ತಟ್ಟಗೆ ಬೆಲ್ಲ ಹಾಕ್ಬಿಟ್ನೆ ಅಂದ್ರೆ ಒಟ್ಟು ರುಚಿ ಕೊಡುತ್ತೆ. ಟೊಮಾಟೆ ಹಣ್ಣು ಹಾಕೋದು ಕಡಿಮೆ ರೀ. ಈ ಒಗ್ಗರಣೆ ಹುಳಿಗೆ ಅಂತ ಹೆಚ್ಚಿದ್ನೆಲ್ಲ ನೆನಪಾರಿ ಹಂಗೆ ಹಾಕ್ಬಿಟ್ಟಿನಿ ರೀ. ಟೊಮಾಟೆ ಹಾಕಲ್ರಿ ನಾವು ಉಪ್ಪಿಟ್ಟಿಗೆ, ಕಡಿಮೆ ಹುಣಸೆ ಹುಳಿ ಹಿಂಡಿ ಮಾಡೋದು ಹೆಚ್ಚು. ಈಗ ಒಂಚೂರು ರುಚಿ ತಕ್ಕಷ್ಟು ಉಪ್ಪು ಹಾಕ್ಬಿಡ್ತೀನಿ ರೀ. ನೋಡ್ರಲ್ಲೇ ಉಪ್ಪು ರುಚಿ ತಕ್ಕಟ್ಟು ಉಪ್ಪು ಹಾಕಿ ಉಪ್ಪಿಟ್ಟು ಮಾಡಿದ್ನಿ ಅಂದ್ರೆ ಉಪ್ಪಿಟ್ಟು ಕುದಿಯೋಷ್ಟ್ರಿಗೆ ಮತ್ತು ಒಲೆ ಮ್ಯಾಗ ಇನ್ನೊಂದು ಏನಾರು ಹಾಕಿರ್ತೈತಿ ಅಂತ ಉಪ್ಪಿಟ್ಟಿಗೆ ಇಟ್ಕೊಂಡು ಮತ್ತೇನು ರೀ ಸ್ವಲ್ಪ ನೀರನ್ನ ಹಾಕಿತ್ತು ನೋಡ್ರಿ ಅಲ್ಲಿ. ಯಾಕಂದ್ರೆ ನಾವು ಒಂದು 4-5 ಜನ ಹಾಕಿವ್ಯಾ ರೀ. ಮತ್ತು ಬೇಕಲ್ರಿ ಉಪ್ಪಿಟ್ಟು ಬರೀ ಚೂರ ಮಾಡಿದರೆ ಎದಕ್ಕಾಗುತ್ತೆ. ಮತ್ತು ಮನ್ಯಾಗ ಗಂಡ್ಮಕ್ಳು ಹೊರಗೆ ಹೋಗಿ ದುಡ್ದು ಬರ್ತಿರ್ತಾರೆ. ಹೊಟ್ಟೆ ತುಂಬ ಊಟ ಮಾಡಿದ್ರಂದ್ರೆ ಶಕ್ತಿ ಇರ್ತೈತಿ. ಅವ್ರು ಚಲೋ ಇದ್ರಂದ್ರೆ ನಾವು ಚಲೋ ಇರ್ತೀವಿ ಮನ್ಯಾಗ. ಮಕ್ಕಳು ಚಲೋ ಇರ್ತಾರೆ. ದುಡಿಯೋ ಗಂಡ್ಮಕ್ಳು ಚಂದ ಇರ್ಬೇಕಲ್ರಿ. ಮೊದಲು ನಾವೇನು ಮನ್ಯಾಗ ಇರ್ತೀವಿ ಹೆಂಗಾರ ನಡಿತೈತಿ. ಹಂಗಂದು ಮೊದಲು ಉಪ್ಪಿಟ್ಟು ಮಾಡಾಕತ್ತಿದ್ವಿ ರೀ. ಉಪ್ಪಿಟ್ಟು ಮಾಡಿ ಬ್ಯಾರೆಗೆ ಏನರ ಪಡ್ಡು ದೋಸೆ ಇಡ್ಲಿ ಏನಾರ ಮಾಡಿದ್ರೆ ನಮ್ಮ ಮನೆಯವ್ರಂತೂ ಬೈಯಾಕ ನಿಂತು ಬಿಡ್ತಾರೆ ರೀ. ಹೊಟ್ಟೆ ತುಂಬೋದಿಲ್ಲ ಯಾಕೆ ಅದನ್ನು ಮಾಡ್ತಿದ್ದಿ ಅಂತಂದು. ಆಟತ್ತಿ ನನ್ನ ಮಗಳು ಒದ್ರಿಲ್ದ್ರೆ ಮಮ್ಮಿ ಜಳಕಕ್ಕೆ ನೀರು ಹಾಕಿ ಕೊಡು ಅಂತಂದು ಮತ್ತು ಆಕಿಗೆ ಕೊಟ್ಟು ಜಳಕಕ್ಕೆ ನೀರು ಹಾಕಿ ಕೊಡಾಕತ್ತೀನಿ ರೀ. ಯಾಕಂದ್ರೆ ಇನ್ನೂ ಟೈಮ್ ಆಗಿರಂಗಿಲ್ಲ ರೀ, ಒಂದು 8 ಗಂಟೆ ಹಿಂಗೆ ಆಗಿರುತ್ತೆ ರೀ. ಆದ್ರೆ ಅಷ್ಟೊತ್ತಲೇ ಮತ್ತು ಜಳಕಕ್ಕೆ ಆಕಿಗೆ ನೀರು ಹಾಕಿ ಕೊಟ್ಟು 2 ಜುಟ್ಟ ಹಾಕ್ಬೇಕಲ್ರಿ. ಹೊಳ್ಳಿ ಜುಟ್ಟ ಹಾಕಿ ಆಕಿನ ಸಾಲಿಗೆ ಕಳ್ಸೋದ್ರಾಗನ ಟೈಮ್ ಅಲ್ಲಿಗೆ ಆಗುತ್ತೆ. ಹಂಗಂದು ಬಡ ಬಡ ನೀರು ಹಾಕಿ ಕೊಟ್ಟಿನಿ ರೀ ಆಕಿಗೆ. ಈ ಕಡೆ ಒಂದು ಕಡೆಗೆ ಒಟ್ಟು ರವೆ ಹುರಿದು ಮೊದ್ಲನ ರವೆ ಹುರಿದು ಇಟ್ಕೊಂಡಿರ್ತೀನಿ. ಎಂಥ ಅಂಗಡಿಯನ್ ರವೆ ಅಂದ್ರೂ ಹುಳಾಗಿಳ ಇರ್ತಾವಂತಂದು ಮೊದಲ ಸ್ವಚ್ಛ ಮಾಡ್ಕೊಂಡು ಒಟ್ಟು ಇದನ್ನ ಮಾಡಿ ಇಟ್ಕೊಂಡಿರ್ತೀನಿ ರೀ. ಮತ್ತು ಈ ಕಡೆ ನೋಡ್ರಿ ಇಲ್ಲಿ ಉಪ್ಪಿಟ್ಟು ರೆಡಿನ ಆಯ್ತು. ಅಲ್ಲಿ ಉಪ್ಪಿಟ್ಟು ಕುದೀತ್ರಿ. ಆದ್ರೆ ಭಾಳ ಕೊತ ಅಂತ ನಾವು ಕುದ್ಸಂಗಿಲ್ಲ ರೀ, ಉಪ್ಪಿಟ್ಟು ರುಚಿ ಬರೋದಿಲ್ಲ ಅಂತಂದು ಸ್ವಲ್ಪ ಸಣ್ಣಗೆ ಇಟ್ಕೊಂಡು ಉಪ್ಪಿಟ್ಟು ಇದನ್ನು ಮಾಡಿರ್ತೀನಿ ರೀ. ನೋಡ್ರಿ ಗ್ಯಾಸ್ ಸಣ್ಣಗೆ ಇಟ್ಕೊಂಡೀನಿ. ಉಪ್ಪಿಟ್ಟು ಅಂದ್ರೆ ಅಲ್ಲೇ ತಾನೇ ಆಳ್ತೈತಿ ಅಂತ ಹಂಗೆ ಮಾಡಿರ್ತೀನಿ ರೀ ನಾನು. ಉಪ್ಪಿಟ್ಟು ಆಗುನ ಗಾಳಿಯಾಗ ಕುಡಿಯಾಕತ್ತೀರಿ ಉಪ್ಪಿಟ್ಟಿಗೆ ಅನ್ಬೇಡ್ರಿ. ಅದ್ರ ಮೇಲೆ ಉಗಿ ಬರ್ತೈತಲ್ರಿ ಭಾಳ ನಿಂತಂಗಾಗಿ ನೀರು ನಾವು ಹೊಳ್ಳಿ ಊಟಕ್ಕೆ ನಿಡ್ಕೊಂಡು ಹೋಗತ್ಲೆ ಅದು ನೀರು ಮೇಲೆ ಬಿದ್ದಂಗೆ ಆಗುತ್ತೆ ಅಂತಂದು ಅದಕ್ಕೆ ಹಂಗತೆ ಮಾಡಿರ್ತೀನಿ ರೀ. ಈ ಕಡೆ ನೋಡ್ರಿ ಇಲ್ಲಿ ಉಪ್ಪಿಟ್ಟು ರೆಡಿ ಆಗೋಣ ಒಂಚೂರು ಹೊರಗೆ ಹೋಗಿ ಬಂದ್ನಿ ರೀ. ಹೊರಗೆ ಹೋಗಿ ಬರೋಣ ಬಡ ಬಡ ನಾಷ್ಟಕ್ಕೆ ಹಚ್ಚಿಬಿಡು ಅಂದ್ರೆ ನಮ್ಮ ಯಜಮಾನ್ರು. ಹಂಗಾಗಿ ನಾಷ್ಟಕ್ಕೆ ಹಚ್ಚಕತ್ತೀನಿ ರೀ. ಯಾಕಂದ್ರೆ ಉಪ್ಪಿಟ್ಟು ಆರಿಂದ ಬೇಷ್ ಆಗೋದಿಲ್ಲ ಬಿಡ್ರಿ. ಆರಿಂದ ತೌಡು ಆದಂಗೆ ಆಗುತ್ತೆ ಅಂದು ಸುಡು ಉಪ್ಪಿಟ್ಟು ತಿಂದು ಅಲ್ಲ ಅಂತಂದು ಅವ್ರಿಗೂ ಉಪ್ಪಿಟ್ಟು ಹಚ್ಚಿ ಕೊಡಾಕತ್ತೀನಿ ರೀ. ಮತ್ತು ಉಪ್ಪಿಟ್ಟು ಬಡ ಬಡ ಉಪ್ಪಿಟ್ಟು ಉಂಡ್ರೆ ಮತ್ತು ಮುಂದಿನ ಕೆಲಸ ಹಾಕಿರುತ್ತೆ. ಉಂಡು ಬಿಡ್ರಿ ಎಲ್ಲ ಹೊಲಕ್ಕೆ ಹೋಗಿ ಬರೋಣ ಅಂತಂದು
ಉಪ್ಪಿಟ್ಟು ಹಚ್ಚಕತ್ತೀನಿ ರೀ. ಒಟ್ಟು ಹೊಲಕ್ಕೆ ಹೋಗಿ ಹೆಸರು ಹೆಂಗೆ ಅದಾವ ಹೆಂಗಿಲ್ಲ ಹುಳ ನೋಡ್ರೆ ಭಾಳ ಬಂದ್ಬಿಟ್ಟವ್ರಿ ನಮ್ಮ ಹೊಲ್ದಾಗ. ಏನು ಮಾಡಬೇಕು, ಹುಳನೂ ಭಾಳ ಅದಾವು. ಅದಕ್ಕೆ ಬಡ ಬಡ ಸುಟ್ಟು ಉಪ್ಪಿಟ್ಟು ತಿಂದು ಹೊಲಕ್ಕರ ಹೋಗಿ ಬರೋಣ ಅಂತ ಮಾತಾಡಿದ್ವಿ ರೀ. ನೋಡ್ರಲ್ಲಿ ಸುಡು ಸುಡು ಉಪ್ಪಿಟ್ಟು ಹೋಗಿ ಹ್ಯಾಂಗೆ ಬರಾಕತ್ತೈತಿ ಅಂತ. ಒಂಚೂರ ಮಗ್ಲ ಕಡ್ಲೆ ಪುಡಿ ಹಾಕ್ತೀವಿ ರೀ. ಯಾಕಂದ್ರೆ ಉಪ್ಪಿಟ್ಟಿನಾಗ ಒಟ್ಟು ಏನರ ಉಪ್ಪು ಗಿಪ್ಪು ಆಗ್ಲಿಕ್ರ ಖಾರ ಆಗ್ಲಿಕ್ರ ಅದು ಸರಿ ದೂಗ್ಸುತ್ತಾ ಅಂತ ನಾನು ಅಂದ್ಕೊಂಡು ಹಾಕಿರ್ತೀನಿ. ಒಂಚೂರು ಚಟ್ನಿ ಮತ್ತು ಉಪ್ಪಿನಕಾಯಿ ಇತ್ತಂದ್ರೆ ಬಾಜುಕ್ಕೆ ಒಂಚೂರು ತಂದು ಉಪ್ಪಿನಕಾಯಿನ ಹಚ್ತೀನಿ ರೀ. ಯಾಕಂದ್ರೆ ಉಪ್ಪಿನಕಾಯಿ ಇತ್ತಂದ್ರೆ ಒಟ್ಟು ರುಚಿಗೆ ಬಾಯಿಗೆ ರುಚಿ ಕೊಡ್ತೈತೆ ರೀ. ಉಪ್ಪಿನಕಾಯಿ ಅಂದ್ರನ ರುಚಿ ಅಲ್ರಿ. ಒಂಚೂರು ಏನಾರ ಅದ್ರಾಗ ಉಪ್ಪು ಹುಳಿ ಖಾರ ಒಂಚೂರು ಕಡಿಮೆ ಆದ್ರೂ ಅದು ಮ್ಯಾನೇಜ್ ಮಾಡುತ್ತಾ ಅಂತ ಹಾಕ್ತೀನಿ ರೀ. ಅಷ್ಟ್ರೊಳಗೆ ನನ್ನ ಮಗ ಮತ್ತು ನಮ್ಮ ಯಜಮಾನ್ರು ನಾಷ್ಟ ಮಾಡಾಕತ್ತಿದ್ರೆ ನಾ ವಿಡಿಯೋ ಮಾಡೋದು ಅವ್ರಿಗೆ ಗೊತ್ತಿಲ್ಲ ರೀ. ಸುಮ್ಮನೆ ನೋಡಾಕತ್ತಾರೆ, ಏನೋ ನೋಡಾಕತ್ತಾಳೆ ಈಕಿ ಅಂತಂದು ಉಪ್ಪಿಟ್ಟು ತಿನ್ನಾಕತ್ತಿದ್ರು. ಉಪ್ಪಿಟ್ಟು ತಿಂದ ತಕ್ಷಣ ಹೋಗಿ ಬಂದುಬಿಟ್ರೆ ಆತು ಹೊಲಕ್ಕೆ ಅಂತಂದು ಅಲ್ಲಿ ನಮ್ಮ ಮಾವಾರ ಮಗ ಮುಕ್ಕೊಂಡನ್ರಿ. ನೋಡ್ರಲ್ಲ ನೀರು ಹಾಕ್ಕೊಟ್ರೆ ನನ್ನ ಮಗಳಿನ್ನ ಈಗ ಬ್ರಷ್ ಮಾಡಾಕತ್ತಾಳ. ಈ ಬ್ರಷ್ ಮಾಡಿ ಆಕಿ ಜಳಕ ಮಾಡೋಷ್ಟ್ರಿಗೇನ ಸ್ಕೂಲ್ ಟೈಮ್ ಆಗೇ ಬಿಡ್ತತೆ. ಈ ಕಡೆ ಹೊರಗೆ ಬಂದೆ, ಇನ್ನೇನು ಬಾಂಡೆ ತೊಳಿಬೇಕಲ್ಲ. ಬಾಂಡೆ ಎಷ್ಟೊಂಡು ಇದ್ವಲ್ರಿ, ನೋಡಿದ್ರಲ್ಲ ನೀವು. ಅದಕ್ಕೆ ಬಾಂಡೆ ತೊಳೆದ್ರಾತಂತ ಬುಟ್ಟಿ ಹುಡ್ಕ್ಯಾಡಕತ್ತಿದ್ದೀನಿ ರೀ. ಆಟತ್ತಿಗೆ ನಮ್ಮ ಹುಡುಗಿ ಬುಟ್ಟಿ ಇಲ್ಲೇ ಐತೆ ಮಮ್ಮಿ, ಯಾಕೆ ಹುಡ್ಕ್ಯಾಡಕತ್ತಿ ಅಂತ ಅಂದ್ಲು. ಮತ್ತು ಬಡ ಬಡ ಮೆಟ್ಲ ಇಳ್ದು ಬಂದು ಬುಟ್ಟಿ ತೊಗೊಂಡು ನೋಡೋಣ ನೀರು ಏನರ ಅದಾವ ಏನಂತಂದು ಬಡ ಬಡ ಬುಟ್ಟಿನ ನಳದ ಕೆಳಗೆ ಇಟ್ಟಿನಿ ರೀ. ನಳನೂ ಇದ್ದು ಜೋರಿದ್ದು. ಬಡ ಬಡ ನಳ ಹಚ್ಕೊಂಡು ಬಡ ಬಡ ಬಾಂಡೆ ತೊಳೆದು ಬಿಟ್ರಾತು ಅಂತಂದು ನೀರು ನೋಡಾಕಂತ ಬುಟ್ಟಿ ಇಟ್ಟು ನೋಡ್ರಿ. ಅಲ್ಲಿ ನಾವು ಏನೋ ಕೆಲಸ ಮಾಡಿದ್ರೆ ಹಳ್ಳಿಯರು ಸ್ವಲ್ಪ ಹೊರಗೆ ಬರ್ತೀವಿ ರೀ. ನಿಮ್ಮಂಗೆ ಪ್ಯಾಟೆನರಂಗೆ ನಾವು ಒಳಗೆ ಮಾಡೋದು ಕಡಿಮೆ. ಗೇಟಿಗೆ ನೀರು ಸೇಡಿಬಾರ್ದು ಅಂತ ಗೇಟ್ ತೆಗೆದ್ನಿ. ಅಲ್ಲೇ ಗಾಡಿಗಳು ಎಲ್ಲ ನಮ್ಮ ಕಂಪೌಂಡ್ನಾಗ ನಿಂದ್ರಿಸಿರ್ತಾರೆ ರೀ. ಬಡ ಬಡ ಹೊರಗೆ ಹೋಗಿ ಬಾಂಡೆ ತಿಕ್ಕೊಂಬಂದ್ನ್ಯಾ ರೀ. ಬಾಂಡೆ ತಿಕ್ಕೊಂಬಂದು ಇಟ್ಟೆ. ಎಲ್ಲರಿಗೂ ನೀರನ್ನು ಕಾದಿದ್ದು ಜಳಕನ ಆತು. ಸ್ವಲ್ಪ ಬ್ಯಾಳೆ ಕುದಿಯೋಕೆ ಹಾಕಿದ್ರೆ ಆತಲ್ಲ ಅಂತ ಒಲೆ ಮ್ಯಾಲ ನೀರು ಇಟ್ಟೀನಿ ರೀ. ನೀರಿಟ್ಟು ಈಗ ಹೊರಗೆ ಹೋಗಿ ಒಂದಿಷ್ಟು ಬಟ್ಟೆ ತೋಸಿಟ್ಟಿನಲ್ರಿ, ಒಗೆದು ಬಿಟ್ರೆ ಆತಂದು ಬಡ ಬಡ ಬಂದು ಬಟ್ಟೆ ಒಗೆದು ಹಾಕಿದ್ದು ನೋಡ್ರಿ. ನಮಗೆ ಗೇಟ್ ಎಲ್ಲಿಗೆ ಹಾಕಿಬಿಡ್ತೀವಿ ರೀ ನಾವು. ಅದು ಅನ್ನಂಗೆ ಇಲ್ಲ, ಎಲ್ಲಿ ಜಾಗ ಇರುತ್ತೆ ಅಲ್ಲಿ ಅರ್ಬೋದ ನೋಡ್ರಿ. ಅಲ್ಲೆಲ್ಲ ಗೇಟಿಗೆ ಹಾಕಿನಿ, ಈ ಕಡೆನ ಹಾಕಿನಿ. ಎಲ್ಲ ಕೆಲಸ ಮುಗಿತ್ಲೆ 5 ಗಂಟೆ ಆಯ್ತು ರೀ. ಆಟತ್ತಿಗೆ ಟ್ಯೂಷನ್ ಮಕ್ಳು ಬಂದಾಗ್ಬಿಟ್ಟು ರೀ. ನೋಡ್ರಿ ಇಲ್ಲಿ ಟ್ಯೂಷನ್ ಮಕ್ಳು ದಾಂದ್ಲಿ ಹೊಡಿಯೋದು. ನಾ ಏನರ ವಿಡಿಯೋ ಮಾಡಾಕತ್ತಿದ್ನ್ಯಾ ನೋಡಾಕತ್ತಿದ್ನ್ಯಾ ಅಂದ್ರೆ ಮಿಸ್ ನಮ್ಮನ್ನೆಲ್ಲ ವಿಡಿಯೋದಾಗ ತೋರಿಸ್ತಾರಂತಂದು ಇನ್ನೂ ಹುಡುಗರು ಭಾಳ ಬಂದಿದ್ದಿಲ್ಲ ರೀ. 5 ಗಂಟೆಗೆ 5:15 6ಕ್ಕೆ ಹಿಂಗೆ ಬರ್ತಾರೆ. 5:45 ಹಿಂಗೆ ಬರ್ತಾರೆ ರೀ ನಮ್ಮ ಕಡೆಗೆ. ಈಗ ನೋಡ್ರಿ ಅಲ್ಲಿ ಹುಡುಗರು ಹೆಂಗೆ ನೋಡಾಕತ್ತಾರಂತಂದು ತಮ್ಮ ಇದ್ರಾಗ ತಾವದಾರ ಒಬ್ರಿಗೊಬ್ರು ಜಗಳ ಮಾಡಾಕತ್ಬಿಟ್ಟವ. ನಾನು ವಿಡಿಯೋ ಏನೋ ನೋಡಾಕತ್ತೀನಿ ಅಂತ ಅವ್ರು ತಿಳ್ಕೊಂಡ್ರೆ ಆದ್ರೆ ನಾ ವಿಡಿಯೋ ಮಾಡಾಕತ್ತೀನಿ ಅಂತಂದು ಅವ್ರಿಗೆ ಇನ್ನೂ ಗೊತ್ತಾಗಿಲ್ಲ. ಗೊತ್ತಾತಂದ್ರೆ ಸುಮ್ಮ ಕುಂದಿರ್ತಾರೆ. ಈ ಮಿಸ್ ನಮ್ಮನೆ ಬಿಡ್ತಾರಲ್ಲ ವಿಡಿಯೋ ಮಾಡಿ ಅಂತಂದು. ನಾ ಏನು ವಿಡಿಯೋ ಮಾಡಿ ಬಿಡಲ್ರಿ, ಎದ್ರ ಸಾಕು ವಿಡಿಯೋ ಮಾಡ್ತಿರ್ತೀನಿ ರೀ ಅವ್ರಿಗೆ. ಆದ್ರೆ ನೋಡ್ರಲ್ಲಿ ದಾನ್ಲಿ ಮಕ್ಳು ಮಾಡೋದಂದ್ರೆ ಇಲ್ಲಿ ನೋಡ್ರಲ್ಲಿ ಒಬ್ಬವ ಹೆಂಗೆ ಡ್ಯಾನ್ಸ್ ಮಾಡ್ತಾನೆ, ಒಬ್ಬವ ಎಲ್ಲೇ ಏನೋ ಮಾಡಕ್ಕೆ ಹೊಂಟಾನ ರೀ. ಹುಡುಗರು ದಾನ್ಲಿ ಅಂದ್ರೆ ಭಾಳ ದಾನ್ಲಿ. ಒಬ್ಬವ ಗೊತ್ತಾತ್ರಿ ಮುಚ್ಚಿಟ್ಕೊಳಕ್ಕೆ ಹೊಂಟ ನೋಡ್ರಿ. ಇಲ್ಲಿ ಕಾಟದ ಬುಡಕ್ಕೆ ಹೋಗ್ಬಿಟ್ಟವ. ಈ ಕಡೆ ನೋಡ್ರಿ ಇಲ್ಲೊಬ್ಬ ಬಂದ ವಿಡಿಯೋ ಮಾಡಾಕತ್ತೀನಿ ಅನ್ನೋಷ್ಟ್ರಿಗೆ ಮುಂದಕ್ಕೆ ಎದ್ದು ಬಂದು ಮಿಸ್ ವಿಡಿಯೋ ಮಾಡಾಕತ್ತಾರಂತ ಎಲ್ಲರೂ ಬಂದು ತಮ್ಮ ಜಾಗಕ್ಕೆ ಕೂತ್ಕೊಳಕತ್ತಿದ್ರು. ಹುಡುಗರಿಗೆ ನೋಡ್ರಿ ನ್ಯಾಚುರಲಾಗಿ ಬಿಟ್ವಿ ಅಂದ್ರೆ ಹೆಂಗಿರ್ತಾರೆ. ನಾವು ಏನರ ವಿಡಿಯೋ ನಿಜವಾಗ್ಲೂ ಮಾಡಾಕತ್ತೀವಿ ಅಂದ್ರೆ ಸ್ವಲ್ಪ ಕೃತಕವಾಗಿ ಮಾಡಿಬಿಡ್ತಾರೆ. ನ್ಯಾಚುರಲಾಗಿ ಇದ್ವು ಅಂದ್ರೆ ಹುಡುಗರು ಆಟ ನೋಡಿದ್ರಂದ್ರೆ ನಿಮಗೆ ನಗುನ ಬರ್ತೈತಿ. ಹಂಗೆ ಮಾಡ್ತಿರ್ತಾರೆ ನೋಡ್ರಲ್ಲಿ. ಒಬ್ಬ ಬಂದು ಅದ್ಯಾವ್ದ್ರಿ ಹೆಂಗೆ ಮಾಡಾಕತ್ತಾನ ರೀ. ಹುಡುಗರು ಡ್ಯಾನ್ಸ್ ಅಂದ್ರೆ ಡ್ಯಾನ್ಸ್ ರೀ ಅವ್ರದ್ದು. ಆಮೇಲೆ ಇದೆಲ್ಲ ಮುಗಿಸ್ಕೊಂಡು ನಾನು ಟ್ಯೂಷನ್ ಬಿಡೋದು ಒಂದು 8-8:30 ಆಗತ್ತೆ ರೀ ಟ್ಯೂಷನ್ ಬಿಡೋಷ್ಟ್ರಿಗೆ. ಮತ್ತು 8:30 ನಾ ಟ್ಯೂಷನ್ ಬಿಟ್ಟನೆ ಅಂದ್ರೆ ಮತ್ತು ಅಡುಗೆನ ಸ್ವಲ್ಪ ಸ್ಕೂಲ್ ಇದ್ರೆ ಬರೋಷ್ಟ್ರಿಗೆ ಮಾಡಿಬಿಡ್ತೀನಿ ರೀ. ಯಾಕಂದ್ರೆ ಮಕ್ಳು ಹಸ್ಕೊಂಬಂದಿರ್ತಾವೆ ಊಟ ಮಾಡ್ತಾವಂತಂದು ಊಟ ಮಾಡಿ ಮತ್ತು ಅವು 8:30 ಮಟ್ಟ ಇರ್ಬೇಕಲ್ರಿ. ಮತ್ತು ಹುಡುಗರು ಬಂದಿರ್ತಾರೆ. ಹಾಗಾಗಿ ನಾವು ಊಟ ಮಾಡ್ಕೊಂಡು ಒಂದಿಟ್ಟು ಲೇಟ್ ಆದ್ರೆ ಆಗೋಲ್ದಕ್ಕಪ್ಪ 6ಕ್ಕೆ ಆದ್ರಾಗೋದಕ್ಕೆ ಬರ್ರಿ ನಾ ಲೇಟಾಗಿ ಬಿಡ್ತೀನಿ ಅಂತ ಹೇಳಿರ್ತೀನಿ. ಹಾಗಾಗಿ ಊಟ ಮಾಡ್ಕೊಂಡ ಬರ್ತಾರೆ ರೀ. ಊಟ ಮಾಡಿ ಬಂದಮೇಲೆ ಇವರೆಲ್ಲ ಬರ್ಸಕ್ಕೆ ಹಚ್ತೀನಿ ರೀ. ಫಸ್ಟಿಗೆಲ್ಲ ಅವ್ರನ್ನೆಲ್ಲ ಅವ್ರವ್ರು ಹೋಮ್ವರ್ಕ್ ಮಾಡಕ್ಕೆ ಹಚ್ತೀನಿ ರೀ. ಫಸ್ಟ್ ಹೋಮ್ವರ್ಕ್ ಎಲ್ಲ ಮಾಡಿದ ತಕ್ಷಣ ಅವ್ರನ್ನ ಮತ್ತು ನಾನು ಏನು ಹೇಳೋದಿತ್ತಂದ್ರೆ ಹೇಳಿ ಕಳಿಸ್ಬಿಡ್ತೀನಿ ರೀ ಫ್ರೆಂಡ್ಸ್.